ಹೇ, ಏನೋ ಯೋಚನೆ ಮಾಡ್ತಿದ್ಯಾ? ಇದೇನ್ ಜೀವನ ಮಾಧವ ನಂದು. ಎಲ್ಲ ನನ್ಗಿನ ಮುಂದೆ ಇದಾರೆ, ಎಲ್ಲ ನನ್ಗಿನ ಒಳ್ಳೆ ಕೆಲ್ಸದಲ್ಲಿದ್ದಾರೆ. ನನಗ್ ಗೊತ್ತಾಗ್ತಿಲ್ಲ ಈ ಸಮಾಜದಲ್ಲಿ ನಾನು ಯಾವಾಗ ಗುರುತಿಸ್ಕೊಳ್ತೀನಿ ಅಂತ ಮಾಧವ, ಅಥವಾ ಹೀಗೆ ಯಾರಿಗೋ ಕಾಣ್ದಂಗ್ ಕಾಣೆ ಆಗೋಗ್ತೀನೋ ಗೊತ್ತಿಲ್ಲ. ಮೀನು ಮರ ಹತ್ತೋ ಆಸೆ ಪಟ್ರೆ ಅದು ಅದರ ಅಸಲಿ ಸಾಮರ್ಥ್ಯವಲ್ಲ ಮಾನವ. ನಿನ್ ಮಾತು ನನಗ್ ತಿಳಿತಿಲ್ಲ ಮಾಧವ. ನೀನ್ ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ನಿನ್ನಲ್ಲಿರೋ ಅಸಲಿ ಸಾಮರ್ಥ್ಯನ ನೀನ್ ಕಂಡ್ಕೊ, ಬೇರೊಬ್ರದ್ದಲ್ಲ. ನೀನೀಗೇನ್ ಯೋಚನೆ ಮಾಡ್ತಿದ್ಯಲ್ಲ ಅದು ತಪ್ಪು. ನಿನ್ ಮೇಲೆ ನಿನಗೆ ವಿಶ್ವಾಸ ಇರ್ಲಿ. ಮತ್ತೆ ನಿನಗೆ ಗೊತ್ತಾ, ನಾನು ಕೊಳಲು ಬಾರಿಸುವಾಗ ಇಡೀ ಬ್ರಹ್ಮಾಂಡವೇ ಆಶ್ಚರ್ಯಚಕಿತವಾಗುತ್ತೆ. ನನ್ನ ಕೊಳಲಿನ ರಾಗಕ್ಕೆ ತಲೆದೂಗುತ್ತೆ. ಇದಕ್ಕೆ ಕಾರಣ ತಿಳಿದಿದೆಯಾ ನಿನಗೆ? ಇಲ್ಲ ಮಾಧವ. ನಾನು ಕೊಳಲು ಬಾರಿಸುವಾಗ ನನ್ನ ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ, ಮತ್ತೆ ನನ್ನ ಸಂಪೂರ್ಣ ಜ್ಞಾನ ನನ್ನ ಕೊಳಲಿನ ಮೇಲೆ ಇರುತ್ತೆ. ಇದೊಂದು ತಪಸ್ಸು ಮಾನವ. ಇದನ್ನ ನಾನು ಕೂಡ ಮಾಡ್ಬೇಕಾಗುತ್ತೆ, ಮತ್ತೆ ಧೈರ್ಯ ಕೂಡ ಇರಬೇಕಾಗುತ್ತೆ. ಹಾಗಾದ್ರೆ ನೀನು ನಮ್ಮ ಗುರ್ತನ್ನು ಸ್ಥಾಪಿಸಲು ಈ ಜೀವನ ಅನ್ನೋ ಕೊಳಲಿಗೆ ಸ್ವರ ತುಂಬೋಕಾಗಲ್ವಾ? ಮತ್ತೆ ಎಲ್ಲಿವರೆಗೂ ನಿನ್ನ ಮನಸ್ಸು ಚಂಚಲಿತವಾಗಿರುತ್ತೋ ಅಲ್ಲಿವರೆಗೂ ನಿನ್ನ ಜೀವನದ ಕನಸು ಕನಸಾಗೆ ಉಳಿದಿರುತ್ತೆ. ಮನಃಶಾಂತಿಯನ್ನ ಕಾಪಾಡ್ಕೊಳ್ತಾ ನಿನ್ನ ಕಾಯಕದ ಮೇಲೆ ಗಮನ ಹರಿಸು. ತಿಳಿತಾ?